ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡ್ ಕೊಡ್ತಾಯಿದ್ವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ ಅಂತ ಎಲ್ರಿಗೂ ಗೊತ್ತು. ಆದರೆ ಅವನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ನಾವೇನು ಮಾಡ್ತಾಯಿದ್ದೀವಿ, ಅದೆಲ್ಲ ಬಿಟ್ಟು ನಾವು ಈ ರಾಸಾಯನಿಕ ಮರವಾಗಿ ಅದು ತಿಂದು ಅದು ರೆಸಿಸ್ಟೆಂಟ್ ಪವರ್ ಬರಲ್ಲ ನಮಗೆ, ಅದನ್ನು ನಾನಾ ರೀತಿಯ ಕಾಯಿಲೆಗಳಿಗೆ ಫೇಸ್ ಮಾಡ್ಕೊತಾ ಇದ್ದೀವಿ. ಇದು ಪ್ರಕೃತಿಯಲ್ಲಿ ಕೊಡುವಂತಹ ಇದು ವೈಲ್ಡ್ ತೊಂಡೆಕಾಯಿ ಇದೆ ನೋಡಿ. ಈ ಕಾಯಿ ಸೇವನೆ ಮಾಡಿದ್ರೆ ಭಾರಿ ಕಹಿ, ಇದು ವಿಪರೀತ ಕಹಿ. ಅದೇ ನಮಗೆ ತರಕಾರಿ ಅಂಗಡಿ ಸಿಗುತ್ತಲ್ಲ, ಅದು ಅಷ್ಟು ಕಹಿ ಇರಲ್ಲ. ನೋಡಿ ಮೇಲ್ಗಡೆ ಎಷ್ಟು ಬಿಟ್ಟಿದೆ ನೋಡಿ, ಹಣ್ಣುಗಳು ಸಖತ್ತಿದೆ. ಇದೂ ಅಷ್ಟು, ಇದು ಮೆಡಿಸಿನಲ್ ಪ್ಲ್ಯಾಂಟೇ ಲಕ್ಕಲಿ ಅಂತ. ಅದು ಮುಂದೆ ಒಂದು ಎಪಿಸೋಡ್ ಕೊಡೋಣ. ಆದರೆ ಈ ಒಂದು ವೈಲ್ಡ್ ತೊಂಡೆಕಾಯಿನ ನಾವು ಸೇವನೆ ಮಾಡೋದ್ರಿಂದ ಅನೇಕ ರೀತಿಯ ಇದರಲ್ಲಿ ವಿಟಮಿನ್ ಸಿ ಇದೆ, ಆಂಟಿ ಆಕ್ಸಿಡೆಂಟ್ ಇಲ್ಲಿದೆ. ಇದೊಂದು ಇರುವುದರಿಂದ ನಮಗೇನಾಗುತ್ತೆ, ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ರೀತಿಯ ಲಭ್ಯವಾಗುತ್ತೆ. ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ, ರಾಸಾಯನಿಕ ಮರವಾಗಿ ಅದು ಇದು ತಿಂದು ಆ ಕಾಯಿಲೆ ತರಿಸ್ಕೊಂಡು ಆ ಟ್ಯಾಬ್ಲೆಟು, ಆ ಬಿ ಪಿ, ಶುಗರ್ ಇವೆಲ್ಲ ರೈಸ್ ಮಾಡಿಕೊಂಡು ನಾವು ಅನೇಕ ರೀತಿಯ ಮದ್ದನ್ನು ಸೇವನೆ ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಅವೆಲ್ಲ ತ್ಯಜಿಸಬೇಕು, ಅವೆಲ್ಲ ನಾವು ಕಡಿಮೆ ಮಾಡಬೇಕು. ಟ್ಯಾಬ್ಲೆಟ್ ತಿನ್ನೋದು ಕಡಿಮೆ ಮಾಡಬೇಕು. ನಮ್ಮ ಪ್ರಕೃತಿ ಎಲ್ಲ ರೀತಿಯಲ್ಲೂ ಸಿಗುವಂತಹ ಹಣ್ಣಂಪಲನ್ನು ಸೇವನೆ ಮಾಡಿ ಆ ಒಂದು ಕಾಯಿಲೆಗಳನ್ನು ಕಡಿಮೆ ಮಾಡ್ಕೋಬೇಕು. ಸ್ನೇಹಿತರೆ, ಇಂತಹ ಒಂದು ಅದು ರಾಸಾಯನಿಕ ರಹಿತ ಯಾವುದೇ ರೀತಿಯ ಮದ್ದುಗಳು ಅದಕ್ಕೆ ಬೇಕಂದ್ರೆ ಯಾವುದು ಗೊಬ್ಬರ, ಇದು ರಾಸಾಯನಿಕ ಅಂದರೆ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ಒಂದು ತೊಂಡೆಕಾಯಿ. ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ರೀತಿಯ ಲಾಭಗಳಿದೆ. ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡಬೇಕು. ಲಭ್ಯ ಇದೆ ಅಂದರೆ ನಾವೇನೋ ಒಂದು ಕಡ್ಡಿ ಎತ್ಕೊಂಡು ಹಾಕ್ಕೊಂಡು, ಇದರ ಬೀಜ ದಪ್ಪ ಇರ್ತದೆ, ಅದರಲ್ಲಿ ಬೀಜ ರಹಿತ ಇರ್ತದೆ. ಅದು ಬೇಕಾದ ಹಂಗೆ ಸೇವನೆ ಮಾಡಬೇಕು. ಇದು ತಿನ್ನೋಕ್ಕಾಗಲ್ಲ, ಯಾವುದು ಕಾಯಿನ ತಿನ್ನೋಕ್ಕಾಗಲ್ಲ, ಕಾರಣ ಕಹಿ ಜಾಸ್ತಿ. ಆದರೆ ಶುಗರಿಗೆ ಬಿ ಪಿಗೆ ಭಾರಿ ಒಳ್ಳೆಯದು. ಇದು ವೈಲ್ಡ್ ಆದ್ದರಿಂದ ಹಣ್ಣಾದರೂ ಈ ಥರ ಇರ್ತದೆ. ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡಿ ಭಾರಿ ಒಳ್ಳೆಯದು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.